ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳಲು ತಜ್ಞರ ಒಂದಿಷ್ಟು ಉಪಯುಕ್ತ ಸಲಹೆಗಳು ಇಲ್ಲಿವೆ. ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಆಹಾರದ ಪದ್ಧತಿಯಿಂದಾಗಿ ತೂಕ ಹೆಚ್ಚಾಗುವುದು ಇಂದು ಸಾಮಾನ್ಯವಾಗಿ ಬಿಟ್ಟಿದೆ. ಹಾಗಾಗಿ ತೂಕ ಇಳಿಕೆಗಾಗಿ ಹೆಚ್ಚಿನ ಜನರು ಹರಸಾಹಸ ಪಡುವುದೂ ಇದೆ. ತೂಕ ಇಳಿಕೆಗೆ ಸಾಕಷ್ಟು ಜನರು ತಿನ್ನುವ ವಿಚಾರದಲ್ಲಿ ಕಠಿಣ ನಿಯಮ ಪಾಲಿಸುತ್ತಾರೆ. ಇಲ್ಲವೇ ಜಿಮ್ಗೆ ಹೋಗಿ ಗಂಟೆಗಟ್ಟಲೆ ವರ್ಕೌಟ್ ಮಾಡಿ ಬೆವರಿಳಿಸುತ್ತಾರೆ. ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಸರಳ ಕ್ರಮವನ್ನು ಅಳವಡಿಸುವ ಮೂಲಕ ಮತ್ತು ಆಹಾರದಲ್ಲಿನ ಕೆಲವು ಬದಲಾವಣೆಗಳ ಮೂಲಕ ತೂಕ ನಷ್ಟಕ್ಕೆ ಸಹಾಯಕಾರಿ ಅಂತ ತಜ್ಞರು ಸಲಹೆ ನೀಡುತ್ತಾರೆ. ಹೀಗಾಗಿ ಆರೋಗ್ಯಕರ ಜೀವನ ಶೈಲಿಯ ಮೂಲಕ ಕೆಲವೇ ದಿನಗಳಲ್ಲಿ ತೂಕವನ್ನ ಇಳಿಸಿಕೊಳ್ಳಲು ಬಯಸುವವರು ಈ ಸಲಹೆಗಳನ್ನ ಪಾಲಿಸಬೇಕು. ದೈನಂದಿನ ವ್ಯಾಯಾಮ ಅಗತ್ಯ. ನಮ್ಮ ದಿನಚರಿಯಲ್ಲಿ ಕೆಲವು ಹೊತ್ತನ್ನ ನಾವು ವಾಕಿಂಗ್ ಆಗಿ ಮೀಸಲಿಡಬೇಕು ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ದೇಹದ ತೂಕ ಏರಿಕೆಯಾಗಿದೆ, ಜಿಮ್ಗೆ ಹೋಗಬೇಕು ಅಂತ ತಲೆಕೆಡಿಸಿಕೊಳ್ಳುವ ಬದಲು ದಿನನಿತ್ಯ ನಡಿಗೆಯನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಆರೋಗ್ಯಕರ ಮತ್ತು ನಿರಂತರ ತೂಕ ನಷ್ಟಕ್ಕೆ ದಿನಕ್ಕೆ ಕನಿಷ್ಠ 10,000 ಹೆಜ್ಜೆಗಳನ್ನ ಇಡೋದು ಕಡ್ಡಾಯ. ಅದರ ಜೊತೆ ರಾತ್ರಿ ಸರಿಯಾದ ನಿದ್ರೆ, ವ್ಯಾಯಾಮದಲ್ಲಿ ತೊಡಗಿಕೊಳ್ಳೋದು, ಯೋಗ, ಸೈಕ್ಲಿಂಗ್, ಜಿಮ್, ಸ್ವಿಮ್ಮಿಂಗ್ ಇತ್ಯಾದಿ ಅಭ್ಯಾಸ ಮಾಡಿಕೊಂಡ್ರೆ ತೂಕ ಕಡಿಮೆ ಮಾಡಬಹುದು. ಸಾಕಷ್ಟು ನೀರು ಕುಡಿಯಿರಿ. ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಲು ದೇಹ ಹೈಡ್ರೀಕರಿಸುವುದು ಅತ್ಯಗತ್ಯ. ಪ್ರತಿದಿನ ಕನಿಷ್ಠ 3 ಲೀಟರ್ ನೀರನ್ನ ಸೇವಿಸುವುದರಿಂದ ದೇಹವನ್ನ ತೇವಾಂಶದಿಂದ ಇಡಲು ಸಹಾಯಕವಾಗಲಿದೆ. ಪೌಷ್ಟಿಕ ತಜ್ಞರು ಬೆಳಗ್ಗೆ ಎದ್ದ ನಂತರ ಬೆಚ್ಚಗಿನ ನೀರನ್ನ ಕುಡಿಯಲು ಸಲಹೆ ನೀಡುತ್ತಾರೆ. ಯಾಕೆ ಅಂದ್ರೆ ಇದು ದೇಹದ ಚಯಾಪಚಯವನ್ನ ಕಿಕ್ ಸ್ಟಾರ್ಟ್ ಮಾಡಲು ಸಹಾಯ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಪ್ರಮಾಣದ ನೀರನ್ನ ಕುಡಿಯುವುದು ತೂಕ ಇಳಿಸುವ ಒಂದು ಮಾರ್ಗವಾಗಿದೆ. ನೀರು ಹಸಿವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಪ್ರತಿದಿನ ಸರಿಯಾದ ಪ್ರಮಾಣದ ನೀರು ಕುಡಿದು ದಿನವಿಡೀ ದೇಹವನ್ನ ಹೈಡ್ರೇಟ್ ಸ್ಥಿತಿಯಲ್ಲಿರಲು ಆದ್ಯತೆ ನೀಡಿ. ತಾಜಾ ತರಕಾರಿಗಳನ್ನ ಸಲಾಡ್ಗಳ ರೂಪದಲ್ಲಿ ಸೇವಿಸಿ. ತರಕಾರಿಗಳಲ್ಲಿ ಕಡಿಮೆ ಕ್ಯಾಲೋರಿಗಳಿದ್ದು ದೇಹಕ್ಕೆ ಅಗತ್ಯವಿರುವ ಶಕ್ತಿಯನ್ನ ಒದಗಿಸಲಿದೆ. ಹಾಗಾಗಿ ಹಸಿರು ತರಕಾರಿಗಳನ್ನ ಸೇವಿಸಿದ್ರೆ ಉತ್ತಮ. ತೂಕ ನಷ್ಟದ ವೇಳೆ ಪ್ರಮುಖವಾಗಿ ಟೊಮ್ಯಾಟೊ, ಕ್ಯಾರೆಟ್, ಸೌತೆಕಾಯಿ, ಬೀಟ್ರೂಟ್ ಅನ್ನ ಹಸಿಯಾಗಿಯೇ ಬಳಸಿಕೊಳ್ಳಬಹುದು. ಇನ್ನು ಬೇಯಿಸಿದ ತರಕಾರಿಗಳಾಗಿ ಹೂಕೋಸು, ಎಲೆಕೋಸು, ಕುಂಬಳಕಾಯಿ, ಬಟಾಣಿ, ಸಿಹಿಗೆಣಸು, ವಿವಿಧ ತರಕಾರಿಗಳನ್ನ ಸೇವಿಸಿ ತೂಕ ಇಳಿಸಿಕೊಳ್ಳಬಹುದು. ಸಂಸ್ಕರಿಸಿದ ಆಹಾರಗಳನ್ನು ತಪ್ಪಿಸಿ. ತೂಕ ಇಳಿಸಿಕೊಳ್ಳಲು ಮತ್ತು ಆರೋಗ್ಯಕರ ಪೋಷಕಾಂಶಗಳಿಗೆ ಆದ್ಯತೆ ನೀಡಲು ಅನಾರೋಗ್ಯಕರ ಸಂಸ್ಕರಿಸಿದ ಆಹಾರ ಸೇವನೆಯನ್ನ ಕಡಿಮೆ ಮಾಡಿ. ಹೊರಗಿನ ಆಹಾರಗಳನ್ನು ತಿನ್ನುವುದನ್ನು ತ್ಯಜಿಸಿ ಮನೆಯಲ್ಲೇ ತಯಾರಿಸಿದ ಆಹಾರಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.